ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನಾವು ಜಯದ ಜೀವಿತಕ್ಕೆ ಪ್ರವೇಶಿಸಬೇಕು. ಯೆಹೋಶುವ ಪತ್ರಿಕೆ 1ನೇ ಅಧ್ಯಾಯ 3ರಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ನೀನು ಕಾಲಿಡುವ ಸ್ಥಳವೆಲ್ಲ, ನೀನು ಕಾಲಿಡ್ತಕ್ಕಂಥ ಸ್ಥಳ ಏನಿದೆ ಆ ಸ್ಥಳವೆಲ್ಲ ನಿನಗೆ ಕೊಟ್ಟಿದ್ದೇನೆ. ನಿನ್ನ ಜೀವಮಾನದಲ್ಲಿ ಒಬ್ಬನೂ ನಿನ್ನ ಮುಂದೆ ನಿಲ್ಲನು ಎಂದು ದೇವರು ಯೆಹೋಶುವನಿಗೆ ಹೇಳಿದರು. ಇಲ್ಲಿ ಕೆಲವು ಸಾಮ್ಯತೆಯನ್ನು ನಾವು ನೋಡಿಕೊಂಡ್ರೆ, ಕರ್ತನು ನಿನಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ ಏನಪ್ಪ ಅಂದರೆ, ಒಬ್ಬನು ನಿನ್ನ ಮುಂದೆ ನಿಲ್ಲನು. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 14ರಲ್ಲಿ ನಾವು ನೋಡ್ತೇವೆ, ನಮಗೆ ಕೊಟ್ಟಿರ್ತಕ್ಕಂಥ ಹೊಸ ಒಡಂಬಡಿಕೆಯ ವಾಗ್ದಾನವಾದ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ಏಕೆಂದರೆ ನೀವು ಕೃಪೆಗೆ ಅಧೀನರಾಗಿದ್ದೀರಿ ಎಂಬುದರ ಸಂಕೇತವಾಗಿದೆ. ನೀವು ಕೃಪೆಗೆ ಅಧೀನರಾಗಿದ್ದೀರಿ. ಕೃಪೆ ನಿಮ್ಮೊಳಗಡೆ ಇದೆ. ಕರ್ತನ ಕೃಪೆ ನಿಮ್ಮನ್ನು ಕಾಯುತ್ತಾ ಇದೆ. ಕರ್ತನ ಕೃಪೆ ನಿಮ್ಮನ್ನು ಕಾಯುವುದರ ನಿಮಿತ್ತ ನೀನು ಕೃಪೆಗೆ ಅಧೀನನಾಗಿದ್ದಿ ಎಂಬುದರ ಒಂದು ಸಂಕೇತ ಎಂಬುದಾಗಿ ನಾವು ಇಲ್ಲಿ ನೆನೆಸಬೇಕಾಗ್ತದೆ. ಪ್ರಿಯರೇ, ಕಾನಾನ್ ದೇಶದ ಇಂದಿನ ಕಾಲದಲ್ಲಿ ಹಲವು ರಾಕ್ಷಸರಿಂದ ಆಳಲ್ಪಟ್ಟಿದ್ದರು. ಆದರೆ ಅವರೆಲ್ಲರೂ ಸೋತು ಹೋದರು. ಒಂದೇ ಒಂದು ಪಾಪವು ಎಷ್ಟೇ ಶಕ್ತಿಯುಳ್ಳದ್ದಾಗಿದ್ದರೂ ನಮ್ಮ ಮೇಲೆ ಜಯಿಸಲು ಸಾಧ್ಯವಿಲ್ಲ. ಅದು ನಮಗೆ ದೇವರ ಚಿತ್ತವಾಗಿದೆ. ಯೆಹೋಶುವನು ನಿಜವಾಗಿಯೂ ವಿಶಾಲವಾದ ಭೂಪ್ರದೇಶದಲ್ಲಿ ಕಾಲಿಟ್ಟನು. ಆ ಪ್ರದೇಶವನ್ನು ಅವನು ದೇವರ ಹೆಸರಿನಲ್ಲಿ ಪಡೆದುಕೊಂಡನು. ದೇವರ ಹೆಸರಿನಲ್ಲಿ ಪಡೆದುಕೊಂಡ ನಂತರ ಅದು ಆತನದಾಯಿತು. ಅದೇ ರೀತಿ ನಮ್ಮೊಂದಿಗೂ ಸಹ ನಾವು ನಂಬಿಕೆಯಿಂದ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋಣ. ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ. ಒಂದು ವೇಳೆ ನಾವು ದೇವರ ವಾಗ್ದಾನಗಳನ್ನು ನಮ್ಮದಾಗಿ ಹಿಡಿದುಕೊಳ್ಳದಿದ್ದರೆ ಅವುಗಳು ನಮ್ಮ ಜೀವಿತದಲ್ಲಿ ಎಂದಿಗೂ ನೆರವೇರುವುದಿಲ್ಲ. ದೇವರು ಯೆಹೋಶುವನಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಹೃದಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಧರ್ಮ ಉಪದೇಶವನ್ನು ಬಿಟ್ಟು ನೀನು ನಡೆಯುವುದು ಬೇಡ. ನೀನು ಸ್ಥಿರವಾಗಿರು. ಸ್ಥಿರವಾಗುವುದರ ಜೊತೆಗೆ ನೀನು ಸಂಪೂರ್ಣವಾಗಿ ಧೈರ್ಯದಿಂದಿರು. ಆ ಧೈರ್ಯ ನಿನ್ನನ್ನು ಕಾಯುತ್ತದೆ. ಪಾಪ ನಿನ್ನ ಮೇಲೆ ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಯಾರನ್ನ ಪಾಪವು ಅವರನ್ನು ನಡೆಸುವುದಕ್ಕೆ ಸಾಧ್ಯ ಇಲ್ಲವೋ ಅವರು ಕರ್ತನಿಗೆ ನಂಬಿಕಸ್ಥರಾಗಿರ್ತಾರೆ. ಅವರು ಕರ್ತನ ಮಕ್ಕಳಾಗುವುದಕ್ಕೆ ಅವರಿಗೆ ಅಧಿಕಾರ ಇರ್ತದೆ. ಕರ್ತನ ಹೇಳ್ತಾನೆ, ನೀನು ನಂಬಿದರೆ ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಬೇಡ. ಯಾವುದರಲ್ಲಿ? ಧರ್ಮೋಪದೇಶದಲ್ಲಿ ಕೈಕೊಂಡು ನಡಿ. ಧರ್ಮದ ಉಪದೇಶ, ಸತ್ಯ ಯಾವುದು, ಮಿಥ್ಯ ಯಾವುದು, ಲೋಕಾಂತ ಯಾವುದು, ಏಕಾಂತ ಯಾವುದು ಅನ್ನುವುದರ ಕುರುಹುಗಳ ನಡುವೆ ನಿನ್ನನ್ನು ನೀನು ಕಂಡುಕೋ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ಅಪ್ಪ, ಈ ವರ್ಷ ದೇವರೇ ಕೃಪೆಯ ಮೇಲೆ ಕೃಪೆ, ಅಭಿವೃದ್ಧಿಯ ಮೇಲೆ ಅಭಿವೃದ್ಧಿ, ಆಶೀರ್ವಾದದ ಮೇಲೆ ಆಶೀರ್ವಾದ 7 ಲ್ಯಾಬ್ ಚಾನಲ್ ನೋಡುವವರಿಗೆ ಕೊಡು ಸ್ವಾಮಿ. ಕುಟುಂಬಗಳಿಗೆ ಕೊಡು, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.